ಹಾಯ್ ಹಲೋ ಆತ್ಮೀಯ ವೀಕ್ಷಕರೇ, ಮಾಹಿರಾ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಲು ಹೊರಟಿದ್ದು 8, 9 ಹಾಗೂ 10ನೇ ತರಗತಿಯ ಅರ್ಧ ವಾರ್ಷಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 9ನೇ ತರಗತಿಯ ಇಂಗ್ಲಿಷ್ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಕೆಲವು ಸಂಭವನೀಯ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಅದೇ ರೀತಿಯಾಗಿ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಸಂಬಂಧಿಸಿದಂತೆ ಕೆಲವು ಸಂಭವನೀಯ ಪ್ರಶ್ನೆಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದ್ರೆ ನಾವು ಮೊದಲಿಗೆ 2 ಅಂಕದ ಪ್ರಶ್ನೆಗಳು ಯಾವುವು ಸಂಭವನೀಯವಾಗಿ ಬರುತ್ತವೆ ಅನ್ನೋದನ್ನ ನಾವು ಈಗ ನೋಡೋಣ. 2 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ, why did Yudhishthira himself proceed to the direction ಅದೇ ರೀತಿಯಾಗಿ ಈ ಒಂದು ಪ್ರೋಸ್ನಿಂದ ಮತ್ತೊಂದು ಪ್ರಶ್ನೆ, ವಾಟ್ ಬೂನ್ ಅಂದ್ರೆ ವರ, ವಾಟ್ ಬೂನ್ ಡಿಡ್ ಯಮ give to Yudhishthira at the end. Yudhishthira at the end. ಅದೇ ರೀತಿಯಾಗಿ, what were the answers given by wise men to the 3 questions of a king. 3 questions of a king. ಮೂರನೇ ಪ್ರಶ್ನೆ, what were the answers given by the wise men to the 3 questions of a king. ಅದೇ ರೀತಿಯಾಗಿ 4ನೇ ಪ್ರಶ್ನೆ, what are the 3 questions of the king. What are the 3 questions of the king? ಅದೇ ರೀತಿಯಾಗಿ, what were the games offered in local school to Kapil? Offered in local school to Kapil. Local school to Kapil Dev. Kapil? Question mark. ಅದೇ ರೀತಿಯಾಗಿ, how did Kapil and his friends spend most of their time in childhood. Question mark. ಇದು my beginning ಸಂಬಂಧಪಟ್ಟಂತೆ, how did Kapil and his friends spend most of their time in the childhood? ಅದೇ ರೀತಿಯಾಗಿ
ನಾವು ಇನ್ನೂ ಕೆಲವೊಂದಿಷ್ಟು ಸಂಭಾವನೀಯ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಅವು ಯಾವುವೆಂದರೆ, ವಾಟ್ ಆರ್ ದ ವೇಸ್ what are the ways in which we usually thank a person? We usually thank a person. Question mark. ಅದೇ ರೀತಿಯಾಗಿ how should doctors treat how should doctors treat with the patients to make them better, to make them better? Question mark. ಅದೇ ರೀತಿಯಾಗಿ what are the public notices? What are the public notices? Public notices, comma, instructions and orders, question mark, orders. ಅದೇ ರೀತಿಯಾಗಿ ಸಪ್ಲಿಮೆಂಟರಿ ರೀಡಿಂಗ್ ಗೆ ಸಂಬಂಧಪಟ್ಟಂತೆ what was Arna's advice to the Indian freedom fighters, to the Indian freedom fighters? Question mark. ಅದೇ ರೀತಿ what were the awards and honors of Arna Asaf Ali? What were the awards and honors of Arna Asaf Ali? Question mark. What were the awards and honors of Arna Asaf Ali? And why did the king call physicians and surgeons are dolls? Question mark. Why did the king call physicians and surgeons are dolls? Again, supplementary reading ಗೆ ಸಂಬಂಧಪಟ್ಟಂತೆ why did the soldiers and courtiers comma messengers and heralds
ಟು ಟ್ರಾವೆಲ್ ಫಾರ್ ಅಂಡ್ ವೈಡ್. ಹ್ಯಾವ್ ಟು ಟ್ರಾವೆಲ್ ಫಾರ್ ಅಂಡ್ ವೈಡ್. Question mark. Why did the soldiers and courtiers, messengers and heralds have to travel far and wide? ಇವೆಲ್ಲವೂ 9ನೇ ತರಗತಿಯ ಇಂಗ್ಲಿಷ್ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಸಂಭವನೀಯ ಪ್ರಶ್ನೆಗಳಾದರೆ, ಈಗ ನಾವು 3 ಅಂಕದ ಹಾಗೂ 4 ಅಂಕದ ಕೆಲವು ಸಂಭವನೀಯ ಪ್ರಶ್ನೆಗಳನ್ನ ನೋಡೋಣ. 3 ಅಂಕಕ್ಕೆ ಹಾಗೂ 4 ಅಂಕಕ್ಕೆ ಯಾವ ಯಾವ ಒಂದು ಸಂಭವನೀಯ ಪ್ರಶ್ನೆಗಳು ಈ ಒಂದು ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ, ಯಾವ ಒಂದು ಪದ್ಯ ಭಾಗದಿಂದ 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನ ನಾವು ನೋಡೋಣ. 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು, 3 ಅಂಕದ 4 ಅಂಕದ ಪ್ರಶ್ನೆಗಳು. 3 ಅಂಕಕ್ಕೆ ಮತ್ತು 4 ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಸಂಭವನೀಯ ಪ್ರಶ್ನೆ, ಹೌ ಡಿಡ್ wise men answer to the questions of the king. 3 ಅಂಕಕ್ಕೆ ಮತ್ತು 4 ಅಂಕಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಆಫ್ ದ ಕಿಂಗ್ ಕ್ವಶನ್ ಮಾರ್ಕ್. ಅದೇ ರೀತಿಯಾಗಿ ಸಮರೈಸ್ ದ ಪೋಯಮ್, ಉಪಗುಪ್ತ, ಸಮರೈಸ್ ದ ಪೋಯಮ್ ಉಪಗುಪ್ತ. ಅದೇ ರೀತಿಯಾಗಿ ಸಮರೈಸ್ ದ ಪೋಯಮ್ A girl called Golden, a girl called Golden. ಈ ಒಂದು ಪೋಯಂದಿಂದ 3 ಅಂಕಕ್ಕೆ ಸಂಭವನೀಯ ಪ್ರಶ್ನೆ. ಅದೇ ರೀತಿಯಾಗಿ how can you say that Kapil Dev was naughty in his childhood life. Naughty in his childhood life. ಇವು 3 ಹಾಗೂ 4 ಅಂಕದ ಕೆಲವು ಸಂಭವನೀಯ ಪ್ರಶ್ನೆಗಳು. ಒಂದೇದು, ಹೌ ಡಿಡ್ ವೈಸ್ ಮೆನ್ ಆನ್ಸರ್ ಟು ದ ಕ್ವಶನ್ಸ್ ಆಫ್ ದ ಕಿಂಗ್, ಸಮರೈಸ್ ದ ಪೋಯಮ್ ಉಪಗುಪ್ತ, ಸಮರೈಸ್ ದ ಪೋಯಮ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್, ಹೌ ಕ್ಯಾನ್ ಯು ಸೇ ದಟ್ ಕಪಿಲ್ ವಾಸ್ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್ ಲೈಫ್. ಹಾಗಾದ್ರೆ ನಾವೀಗ ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೆಮೊರೈಸೇಷನ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಪದ್ಯಗಳಿಂದ ನಮಗೆ ಈ ಒಂದು ಅರ್ಧ ವಾರ್ಷಿಕ ಪರೀಕ್ಷೆಗೆ ಕಂಠಪಾಠದ ಒಂದು ಸ್ಟ್ಯಾಂಡನ್ನು ಹಾಕ್ತಾರೆ ಅಂದ್ರೆ, ಮೆಮೊರೈಸೇಷನ್ಗೆ ಸಂಬಂಧಪಟ್ಟಂತೆ ಈ ಮೆಮೊರೈಸೇಷನ್ಗೆ ಸಂಬಂಧಪಟ್ಟಂತೆ ತಾವು ಕಂಠಪಾಠ ಮಾಡಬೇಕಾದ ಪದ್ಯ ಭಾಗಗಳು, ಒಂದು ಗ್ರೇಟ್ಫುಲ್ನೆಸ್ ಅಂತಕ್ಕಂತಹ ಪೋಯಮ್, ಗ್ರೇಟ್ಫುಲ್ನೆಸ್. ಅದರ ಜೊತೆಗೆ ಮತ್ತೊಂದು ಸ್ಟ್ಯಾಂಡವನ್ನ ಆಯ್ಕೆಯಾಗಿ ಕೊಟ್ಟಿರ್ತಾರೆ. ಯಾವ ಪೋಯಮ್ ಅಂದರೆ ದ ವಂಡರ್ಫುಲ್ ವರ್ಡ್ಸ್, ಈ ಎರಡೂ ಪೋಯಮ್ಗಳಿಂದ, ಗ್ರೇಟ್ಫುಲ್ನೆಸ್ ಪೋಯಮ್ನಿಂದ, ದ ವಂಡರ್ಫುಲ್ ವರ್ಡ್ಸ್ ಪೋಯಮ್ನಿಂದ, ಈ ಪೋಯಮ್ದಿಂದ ಒಂದು ಸ್ಟ್ಯಾಂಡವನ್ನ, ಈ ಪೋಯಮ್ನಿಂದ ಒಂದು ಸ್ಟ್ಯಾಂಡವನ್ನ
ಕೊಟ್ಟಿರ್ತಾರೆ. ಇವುಗಳಲ್ಲಿ ಯಾವುದಾದರೂ ಒಂದು ಪೋಯಂದ ಭಾಗವನ್ನ ಸ್ಟಾಂಜವನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. ಅದಕ್ಕೋಸ್ಕರ ಈ ಎರಡೂ ಪೋಯಂಗಳಲ್ಲಿ ಯಾವುದಾದ್ರೂ ಒಂದು ಪೋಯಮ್ ಅನ್ನ ಸರಿಯಾಗಿ ಕಂಠಪಾಠ ಮಾಡಿಕೊಂಡ್ರೆ ತಮಗೆ 4 ಅಂಕಗಳು ಈ ಒಂದು ಕಂಠಪಾಠದಿಂದ ಮೆಮೊರೈಸೇಷನ್ ಭಾಗದಿಂದ ನಾವು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ನಾವು ಇನ್ನ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ರೆಫರೆನ್ಸ್ ಟು ಕಂಟೆಕ್ಸ್ಟ್ 3 ಅಂಕಕ್ಕೆ ಒಂದೊಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ RC ಕ್ವಶನ್ಸ್ ಅಂತ ಹೇಳಿ ಕುರಿತು ರೆಫರೆನ್ಸ್ ಟು ಕಂಟೆಕ್ಸ್ಟ್, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಭವನೀಯ ಪ್ರಶ್ನೆಗಳು ಯಾವುವು ಅಂದ್ರೆ RC ಕ್ವಶನ್ ಸಂಬಂಧಪಟ್ಟಂತೆ ಮೊದಲನೇದು ಓ ಕಿಂಗ್ one of your dead brothers can now be revived. ಇದೊಂದು RC ಕ್ವಶನ್ ಗೆ ಸಂಬಂಧಪಟ್ಟಂತೆ ಸಂಭವನೀಯ ಪ್ರಶ್ನೆ. ಅದರ ಜೊತೆಗೆ I have heard that Bhima is most dear to you. I have heard that Bhima is most dear to you. ಇವೆರಡು ಪ್ರಶ್ನೆಗಳು ದ ಎನ್ಚಾಂಟೆಡ್ ಫೂಲ್ ದಿಂದ ಬಂದ್ರೆ ಇನ್ ನೆಕ್ಸ್ಟ್ ಯಾವ ಪಾಯಿಂಟ್ ದಿಂದ ಅಂದ್ರೆ ಉಪಗುಪ್ತ ಪಾಯಿಂಟ್ ದಿಂದ ಒಮನ್ ಗೋ ಆನ್ ಯುವರ್ ವೇ. ಉಪಗುಪ್ತ ಒಂದು ಪಾಯಿಂಟ್ ನಿಂದ RC ಕ್ವಶನ್ಸ್ ಗೋ ಆನ್ ಯುವರ್ ವೇ ಅಂತಕ್ಕಂಥ ಒಂದು ಎಕ್ಸ್ಟ್ರಾಕ್ಟ್. ಅದೇ ರೀತಿಯಾಗಿ ಅದೇ ಒಂದು ಪಾಯಿಂಟ್ ನಿಂದ ಉಪಗುಪ್ತ ಪಾಯಿಂಟ್ ದಿಂದ ದ ಟೈಮ್ ಹ್ಯಾಸ್ at last has come to visit you and I am here. ಅದೇ ರೀತಿಯಾಗಿ 3 ಕ್ವಶನ್ಸ್ ಪ್ರೋಸ್ ದಿಂದ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಕೆಲವು ಸಂಭವನೀಯ ಪ್ರಶ್ನೆಗಳು. Let me take the spade and work in your place. ಇದೊಂದು ಎಕ್ಸ್ಟ್ರಾಕ್ಟ್ 3 ಕ್ವಶನ್ಸ್ ಪ್ರೋಸ್ ದಿಂದ. ಅದೇ ಪ್ರೋಸ್ ದಿಂದ ಮತ್ತೊಂದು ಪ್ರಶ್ನೆ ಯು ಹ್ಯಾವ್ ಆಲ್ರೆಡಿ been answered. ಅದೇ ರೀತಿಯಾಗಿ ಮೈ ಬಿಗಿನಿಂಗ್ಸ್ ಪ್ರೋಸ್ ದಿಂದ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಕೆಲವು ಸಂಭವನೀಯ ಪ್ರಶ್ನೆಗಳು. ದ ಡೇಟ್ 6th January 1959 was thankfully recorded. ಅದೇ ರೀತಿಯಾಗಿ ಅದೇ ಒಂದು ಪ್ರೋಸ್ ಇಂದ ಅಂದ್ರೆ ಮೈ ಬಿಗಿನಿಂಗ್ಸ್ ಇಂದ ಮತ್ತೊಂದು ಸಂಭವನೀಯ ಎಕ್ಸ್ಟ್ರಾಕ್ಟ್. ಸಿ counted them regularly. ಇವೆಲ್ಲವೂ ಅಂದ್ರೆ RC ಕ್ವಶನ್ ಸಂಬಂಧಪಟ್ಟಂತೆ ಓ ಕಿಂಗ್ one of your dead brothers can now be revived. I have heard that Bhima is most dear to you. Woman, go on your way. ಅದೇ ರೀತಿಯಾಗಿ the time at last has come to visit you and
ಐ ಆಮ್ ಹಿಯರ್, ಐ ಆಮ್ ಹಿಯರ್. ಹೌದಾ? ಅದೇ ರೀತಿಯಾಗಿ ಲೆಟ್ ಮಿ ಟೇಕ್ ದ ಸ್ಪೇಡ್ ಅಂಡ್ ವರ್ಕ್ ಇನ್ ಯುವರ್ ಪ್ಲೇಸ್, ಇದು 3 ಕ್ವಶನ್ಸ್ ಅಂತಕ್ಕಂಥ ಪ್ರೋಸ್ ನಿಂದ. ಅಂಡ್ ಅದೇ ಪ್ರೋಸ್ ನಿಂದ ಯು ಹ್ಯಾವ್ ಆಲ್ರೆಡಿ ಬಿನ್ ಆನ್ಸರ್ಡ್. ಅದೇ ರೀತಿಯಾಗಿ ಮೈ ಬಿಗಿನಿಂಗ್ಸ್ ಪ್ರೋಸ್ ಇಂದ ದ ಡೇಟ್ 6th January 1959 ವಾಸ್ ಥ್ಯಾಂಕ್ಫುಲ್ಲಿ ರೆಕಾರ್ಡೆಡ್. ಅದೇ ರೀತಿ ಸಿ ಕೌಂಟೆಡ್ ದಮ್ ರೆಗ್ಯುಲರ್ಲಿ. ಈ ರೀತಿಯಾಗಿ ನಾವು 2025-26ನೇ ಸಾಲಿನ 9ನೇ ತರಗತಿ ಇಂಗ್ಲಿಷ್ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಅದೇ ರೀತಿಯಾಗಿ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಕಂಠಪಾಠಕ್ಕೆ ಅಂದರೆ ಮೆಮೊರೈಸೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ಸಂಭವನೀಯ ಪ್ರಶ್ನೆಗಳನ್ನ ಈ ತರಗತಿಯಲ್ಲಿ ತಿಳಿಸಲು ಬಯಸಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ತರಗತಿಯ 2 ಅಂಕದ 3 ಅಂಕದ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಗೆ ಸಂಬಂಧಪಟ್ಟಂತ ಕಂಠಪಾಠಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆಗಳನ್ನ ಸರಿಯಾಗಿ ಈ ಒಂದು ವಿಡಿಯೋ ಮೂಲಕ ತಿಳಿದುಕೊಂಡು ತಾವು ಒಳ್ಳೆಯ ಅಂಕಗಳನ್ನ ಬಯಸಲಿ ಅಂತ ನಾನು ಬಯಸ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.